ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರ ಸೋಮ್ ವರ್ಲ್ಡ್. ಈ ಒಂದು ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗಿರುವಂಥ ಜವಾದು ಪೌಡರ್ನ ಡೈಲಿ ಬೇಸಿಸ್ ಮೇಲೆ ಯಾವ್ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಜವಾದು ಪೌಡರ್ ಅಂದರೆ ಏನು, ಅದು ಎಲ್ಲಿ ಸಿಗುತ್ತೆ ಅಂತ ನಿಮ್ಮೆಲ್ಲರಿಗೂ ಡೌಟ್ಸ್ ಇರ್ಬೋದಲ್ಲ. ನಿಮ್ಮಲ್ಲಿ ಕೆಲವೊಬ್ಬರಿಗೆ ಗೊತ್ತೇ ಇರುತ್ತೆ. ಈ ಒಂದು ಜವಾದು ಪೌಡರ್ ಎಲ್ಲ ಪೂಜಾ ಶಾಪ್ಸಲ್ಲೂ ಕೂಡ ಅವೈಲಬಲ್ ಇದೆ. ನಾನು ಆಲ್ಮೋಸ್ಟ್ 4 ಇಯರ್ಸಿಂದ ಕೂಡ ಆನ್ಲೈನಲ್ಲಿ ಸ್ವಲ್ಪ ಬಲ್ಕ್ ಕ್ವಾಂಟಿಟಿಯಲ್ಲಿ ಬೈ ಮಾಡ್ತಾ ಇದ್ದೀನಿ. ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಪೂಜಾ ಶಾಪ್ಸಲ್ಲಿ ಸಿಗುವಂಥ ಜವಾದಿ ಪೌಡರು ಈ ರೀತಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ 30 ಗ್ರಾಮ್ಸ್ ಕ್ವಾಂಟಿಟಿಯಲ್ಲಿ ನಿಮಗೆ ಸಿಗುತ್ತೆ. ಇದು ತುಂಬ ಬ್ರ್ಯಾಂಡ್ಸಲ್ಲಿ ಕೂಡ ಅವೈಲಬಲ್ ಇದೆ. ಒಳ್ಳೆ ಬ್ರ್ಯಾಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಾದ್ರೆ ಇದರ ಪರಿಮಳ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. ಜವಾದು ಪೌಡರ್ ಅಂದರೆ ಏನು ಅಂತ ಕೇಳೋದಾದ್ರೆ ಇದು ಒಂದು ಸುಗಂಧ ಪರಿಮಳ ಭರಿತವಾದಂಥ ಒಂದು ಪೌಡರ್. ಶ್ರೀಗಂಧದ ಎಣ್ಣೆ ಮತ್ತು ಪುಡಿ ಜೊತೆಗೆ ಕೆಲವೊಂದು ನ್ಯಾಚುರಲ್ ಹರ್ಬ್ಸ್ ಫ್ಲವರ್ಸ್ನ ಯೂಸ್ ಮಾಡಿ ಈ ಒಂದು ಪೌಡರ್ನ ತಯಾರಿ ಮಾಡಿರ್ತಾರೆ. ಇದರಿಂದ ನಮ್ಮ ಹೆಲ್ತ್ಗೂ ಕೂಡ ತುಂಬ ಬೆನಿಫಿಟ್ಸ್ ಅನ್ನೋದು ಇದೆ. ಸ್ಟ್ರೆಸ್ ಅನ್ನೋದು ರಿಲೀಫ್ ಆಗುತ್ತೆ. ಮನೆಯಲ್ಲಿ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಕೂಡ ಬರುತ್ತೆ. ಈ ಪೌಡರ್ನ 20 ರೀತಿಯಲ್ಲಿ ಯಾವ್ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನ 1 by 1 ಶೇರ್ ಮಾಡ್ತಾ ಹೋಗ್ತೀನಿ. ಬೈ ದ ವೇ, ಈ ಒಂದು ಪ್ರಾಡಕ್ಟ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಆದರೆ ಈ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ. ಇಲ್ಲ ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಚಾನಲ್ನ ಸ್ಟಾರ್ಟಿಂಗ್ ಡೇಸಲ್ಲೂ ಕೂಡ ಇದ್ರ ಬಗ್ಗೆ ನಾನು ಕೆಲವೊಂದು ಇನ್ಫಾರ್ಮೇಷನ್ ಎಂದು ಕೊಟ್ಟಿದ್ದೀನಿ. ಬಟ್ ಆ ವಿಡಿಯೋಸ್ ತುಂಬಾ ಲೆಂತಿ ಆಗಿರೋದ್ರಿಂದ ಲ್ಯಾಗ್ ಮಾಡ್ದಿರಾ ಈ ವಿಡಿಯೋದಲ್ಲಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ನಾವು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ಈ ಒಂದು ಪೌಡರ್ನ ಪೂಜಾ ಪರ್ಪಸಲ್ಲಿ ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಪೂಜೆ ಅಂದ್ರೇ ಅರ್ಶಿನ ಕುಂಕುಮ ಅನ್ನೋದು ಇರಲೇಬೇಕು. ಅರ್ಶಿನ ಕುಂಕುಮನ ಫ್ರೆಶ್ ಆಗಿ ತುಂಬ ದಿನಗಳವರೆಗೂ ಕೂಡ ಇಟ್ಕೊಳ್ಬೇಕು ಅನ್ನೋದಾದರೆ ಅರ್ಶಿನ ಕುಂಕುಮದ ಡಬ್ಬಿ ಒಳಗಡೆ ಈ ಒಂದು ಪೌಡರ್ನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಇಡೋದ್ರಿಂದ ಒಳ್ಳೆ ಫ್ರೇಗ್ರೆನ್ಸ್ ಕೂಡ ಬರುತ್ತೆ. ಸಣ್ಣ ಪುಟ್ಟ ಹುಳ ಆಗದಿರ ಕೂಡ ಇರುತ್ತೆ. ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿರುತ್ತೆ. ಇದೇ ಥರ ಪೂಜೆಯಲ್ಲಿ ಯೂಸ್ ಮಾಡುವಂಥ ಅಕ್ಷತೆ ಜೊತೆಗೂ ಕೂಡ ಈ ಒಂದು ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋದ್ರಿಂದ ಕೂಡ ಒಳ್ಳೆ ಪರಿಮಳ ಅನ್ನೋದು ಬರುತ್ತೆ. ಎಲ್ಲಿ ಸುಗಂಧ ಪರಿಮಳ ಬೀರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಮೇನ್ ಡೋರ್ ಹೊಸ್ಲಿಗೆ ಅರ್ಶಿನ ಕುಂಕುಮ ಗಂಧ ಎಲ್ಲನೂ ಹಚ್ತಿರ್ತೀವಿ. ಆ ಗಂಧದ ಜೊತೆಗೂ ಕೂಡ ಸ್ವಲ್ಪ ಈ ಒಂದು ಪೌಡರ್ನ ಸೇರಿಸಿ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಒಳ್ಳೆ ಸುವಾಸನೆ ಕೂಡ ಬರುತ್ತೆ. ಮೇಯ್ನ್ ಆಗಿ ಈ ತರ ಸುಗಂಧ ಭರಿತವಾಗಿರುವಂಥ ವಸ್ತುಗಳನ್ನ ಹೊಸ್ಲಿಗೆ ಹಚ್ಚೋದ್ರಿಂದ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಅನ್ನೋದು ಮೂಡುತ್ತೆ. ಇದರ ಸುವಾಸನೆಯಿಂದ ಈ ಒಂದು ವುಡ್ಗೆಲ್ಲ ಏನಾಗ್ತಿರುತ್ತೆ ಹುಳಗಳು ಅದೆಲ್ಲ ಕೂಡ ಅವಾಯ್ಡ್ ಆಗುತ್ತೆ. ಮನೆ ಒಳಗಡೆ ಏನಾದರೂ ಎಂಟ್ರಿ ಆಗಬೇಕು ಅಂದರೆ ಫಸ್ಟಿಗೆ ಹೊಸ್ಲನ್ನ ಟಚ್ ಮಾಡಿ ಎಂಟ್ರಿ ಆಗಬೇಕಾಗತ್ತೆ. ಸೊ ಅದರಿಂದ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಬೇಕು, ಯಾವುದೇ ರೀತಿ ಬ್ಯಾಡ್ ಬ್ಯಾಕ್ಟೀರಿಯಾ ಮನೆ ಒಳಗಡೆ ಎಂಟ್ರಿ ಆಗಬಾರ್ದು ಅನ್ನೋದಾದರೆ ಈ ಒಂದು ಐಡಿಯಾ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹೊಸ್ಲಿಗೆ ಮಾತ್ರನೇ ಅಲ್ಲ, ಪೂಜಾ ವಸ್ತುಗಳಿಗೆ ಈ ರೀತಿ ಅರಿಶಿನ ಕುಂಕುಮ ಗಂಧ ಎಲ್ಲನೂ ಹಚ್ಚಬೇಕಾದ್ರೂ ಕೂಡ ಅದ್ರ ಜೊತೆಗೂ ಕೂಡ ಜವಾದಿ ಪೌಡರ್ನ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಒಂದು ಒಳ್ಳೆ ಸುವಾಸನೆ ಅನ್ನೋದು ಬರುತ್ತೆ. ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಕ್ರಿಯೇಟ್ ಆಗಬೇಕು ಅಂದರೆ ಈ ಪೌಡರ್ನ ಡೆಫಿನೆಟ್ಲಿ ಮನೆಯಲ್ಲಿ ಯೂಸ್ ಮಾಡಲೇಬೇಕು. ದೀಪ ಹಚ್ಚಬೇಕಾದ್ರೆ ಎಣ್ಣೆನ ಹಾಕಿ ಆ ಎಣ್ಣೆಯಲ್ಲಿ ಈ ಒಂದು ಪೌಡರ್ನ ಸ್ವಲ್ಪ ಹಾಕಿ ದೀಪನ ಹಚ್ಚೋದ್ರಿಂದ ಆ ದೀಪ ಉರಿಯೋಷ್ಟೊತ್ತು ಕೂಡ ಇದರ ಸುವಾಸನೆ ಅನ್ನೋದು ಮೈಲ್ಡ್ ಆಗಿ ಬರ್ತಾನೆ ಇರುತ್ತೆ. ಪ್ರತಿ ಸಲ ದೀಪ ಹಚ್ಚಬೇಕಾದ್ರೂ ಈ ಒಂದು ಪೌಡರ್ನ ಹಾಕಕ್ಕಾಗಲ್ಲ ಅಂತ ಅಂದವರು ಆಯಿಲ್ ಬಾಟಲ್ನ ತೊಗೊಂಡು ಬಂದಾಗ ಆ ಬಾಟಲಲ್ಲೇ ಸ್ವಲ್ಪ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿ ಕೂಡ ಇಟ್ಕೊಳ್ಬೋದು. ದೇವಾಲಯಗಳಲ್ಲಿ ಬರುವಂಥ ಸುವಾಸನೆ ಮನೆಯಲ್ಲಿ ಕೂಡ ಬರಬೇಕು ಅಂದರೆ ಈ ಒಂದು ಪೌಡರ್ನ ಡೆಫಿನೆಟ್ಲಿ ಯೂಸ್ ಮಾಡಿ. ಪೂಜಾ ವಿಗ್ರಹಗಳಿಗೆ ಜಲಾಭಿಷೇಕ ಮಾಡುವಾಗ ಆ ಜಲದಲ್ಲೂ ಕೂಡ ಸ್ವಲ್ಪ ಈ ಒಂದು ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಮಾಡೋದ್ರಿಂದ ಒಂದು ಒಳ್ಳೆ ಸುಗಂಧ ಅನ್ನೋದು ಬೀರುತ್ತೆ. ಇದರಲ್ಲಿ ನಾನು ಅರಿಶಿನ ಕುಂಕುಮ ಅಕ್ಷತೆ ಒಂದು ಸ್ವಲ್ಪ ಹೂವು ಅದ್ರ ಜೊತೆಗೆ ಸ್ವಲ್ಪ ಜವಾದಿ ಪೌಡರ್ನ ಹಾಕಿ ಅಗರಬತ್ತಿಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ವಾಟರಿಂದ ಅಭಿಷೇಕ ಅನ್ನೋದು ಮಾಡ್ತಾ ಇದ್ದೀನಿ. ಬಟ್ ಪಂಚಾಮೃತ ಅಭಿಷೇಕ ಎಲ್ಲನೂ ಮಾಡಬೇಕಾದ್ರೆ ಈ ಒಂದು ಪೌಡರ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ನಾವು ತಿನ್ನೋ ಅಂತಹ ಆಹಾರ ಪದಾರ್ಥಗಳಲ್ಲಿ ಈ ಒಂದು ಪೌಡರ್ನ ಯಾವುದೇ ಕಾರಣಕ್ಕೂ ಮಿಕ್ಸ್ ಆಗದೆ ಇರೋ ಥರನೇ ನೋಡ್ಕೊಳ್ಬೇಕು. ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರನೇ, ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ಕ್ರಿಯೇಟ್ ಆಗಬೇಕು ಅಂದರೆ ಈರುಳ್ಳಿ ಬೌಲಲ್ಲಿ ನೀರನ್ನ ಹಾಕಿ ಸ್ವಲ್ಪ ಫ್ಲವರ್ಸ್ನ ಹಾಕ್ತಾ ಇರ್ತೀವಿ. ಆ ನೀರಲ್ಲೂ ಕೂಡ ಈ ಒಂದು ಪೌಡರ್ನ ಸ್ವಲ್ಪ ಹಾಕಿ ಇಡೋದ್ರಿಂದ ಸುವಾಸನೆ ಕೂಡ ಚೆನ್ನಾಗಿ ಬರುತ್ತೆ.
ತುಂಬ ದಿನಗಳವರೆಗೂ ಫ್ರೆಶ್ ಆಗಿರುತ್ತೆ. ಯೂಶ್ವಲಿ ವಾಟರ್ ಎಲ್ಲಿದ್ದರೆ ಅಲ್ಲಿ ಬ್ಯಾಕ್ಟೀರಿಯಾ ಫಂಗಸ್ ಎಲ್ಲ ಬೆಳೆಯೋ ಚಾನ್ಸ್ ಜಾಸ್ತಿ ಇರುತ್ತೆ ಅಲ್ವಾ. ಈ ಒಂದು ಪೌಡರ್ನ ಹಾಕಿ ಇಡೋದ್ರಿಂದ ಈ ವಾಟರ್ ಒಳಗಡೆ ಯಾವುದೇ ರೀತಿ ಬ್ಯಾಕ್ಟೀರಿಯಾ ಫಾರ್ಮ್ ಆಗದಿರ ಇರುತ್ತೆ. ಈ ಪೌಡರ್ನ ನಾರ್ಮಲ್ ಆಗಿ ಕೋನ್ ಸಿಗುತ್ತೆ ಅಲ್ವಾ, ಆ ಕೋನ್ ಒಳಗಡೆ ತುಂಬಿಸ್ಬಿಟ್ಟು ಈ ರೀತಿ ಧೂಪದ ಸ್ಟ್ಯಾಂಡಲ್ಲಿ ಕೂಡ ಇಟ್ಟು ಧೂಪನ ಹಾಕ್ಬೋದು. ಇಲ್ಲ ನಿಮಗೆ ಕೋನ್ ಇಲ್ಲ ಅನ್ನೋದಾದರೆ ಕೈಯಲ್ಲೇ ಈ ರೀತಿ ಕೋನ್ ರೀತಿ ಮಾಡಿಕೊಂಡು ಕೂಡ ಹಚ್ಬೋದು. ಇದರಿಂದ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಒಂದು ಬರುತ್ತೆ. ಟ್ರಸ್ಟ್ ಮೀ, ಈ ಒಂದು ಫ್ರೇಗ್ರೆನ್ಸ್ ನಿಮ್ಗೆ ಯಾವುದೇ ರೀತಿ ಧೂಪ ಹಾಕಿದ್ರು ಕೂಡ ಬರಲ್ಲ, ಅಷ್ಟೊಂದು ಸುಗಂಧ ಭರಿತವಾಗಿರುತ್ತೆ. ವಿಶೇಷ ದಿನಗಳಲ್ಲಿ ಶುಕ್ರವಾರ, ಮಂಗಳವಾರ ಸಂಜೆ ಟೈಮ್ ಧೂಪ ಹಾಕಬೇಕಾದ್ರೆ ಈ ಒಂದು ಪೌಡರಿಂದ ಒಂದ್ಸರಿ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ಇಷ್ಟಪಡ್ತೀರಾ. ಪೂಜೆಯಲ್ಲಿ ಅಲ್ಲದೆ ಡೈಲಿ ಬೇಸಿಸ್ ಮೇಲೂ ಕೂಡ ಈ ಒಂದು ಪೌಡರ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಟಿಶ್ಯೂ ಪೇಪರ್ನ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ತೆಳ್ಳಗಿರಬೇಕಾಗತ್ತೆ. ಟಿಶ್ಯೂ ಪೇಪರ್ ಇಲ್ಲ ಅನ್ನೋದಾದರೆ ತೆಳ್ಳಗಿರುವಂತಹ ಪಂಚೆ ಬಟ್ಟೆ ಆದ್ರೂ ತೊಗೊಳ್ಬೋದು. ಎಲ್ಲ ಪೇಪರಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಪೌಡರ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಬಲ್ಕ್ ಕ್ವಾಂಟಿಟಿಯಲ್ಲಿ ತೊಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಪೌಡರೇ ಇದೆ. ಅದೇ ನೀವು ಪುಟ್ಟದಾಗಿರೋಂಥ ಡಬ್ಬಿನ ಯೂಸ್ ಮಾಡ್ತಿದ್ದೀರಾ ಅನ್ನೋದಾದರೆ ಒಂದು ಚಿಟಿಕೆಯಷ್ಟು ಪೌಡರ್ನ ಒಂದೊಂದು ಟಿಶ್ಯೂಲ್ಲಿ ಹಾಕಿದ್ರೂ ಸಾಕಾಗುತ್ತೆ. ವಿಡಿಯೋದಲ್ಲಿ ತೋರಿಸ್ದಂಗೆ ಎಲ್ಲದನ್ನ ಕೂಡ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈ ಸ್ಮಾಲ್ ಪಾಕೆಟ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ನೋಡೋಣ. ಯೂಶ್ವಲಿ ಕಬೋರ್ಡ್ಸಲ್ಲಿ ರೇಷ್ಮೆ ಸೀರೆಗಳೆಲ್ಲ ಏನು ಇಡ್ತೀರಾ, ಆ ಒಂದು ರೇಷ್ಮೆ ಸೀರೆಗಳು ಒಳ್ಳೆ ಫ್ರೇಗ್ರೆನ್ಸ್ ಬರಬೇಕು ಅನ್ನೋದಾದರೆ ನ್ಯಾಪ್ತಲಿನ್ ಬಾಲ್ಸ್ ಇರ್ಬೋದು ಅಥವಾ ಅರೋಮ್ಯಾಟಿಕ್ ಕೋನ್ಸ್ ಎಲ್ಲನೂ ಇಡ್ತಾ ಇರ್ತೀರಾ. ಆ ಕೋನ್ಸ್ ಡೈರೆಕ್ಟಾಗಿ ಸ್ಯಾರಿಗೆ ಏನಾದ್ರು ಟಚ್ ಆಯಿತು ಅಂದರೆ ರಿಯಾಕ್ಷನ್ ಸ್ಟಾರ್ಟ್ ಆಗಿ ಸ್ಯಾರಿ ಹಾಳಾಗೋ ಚಾನ್ಸ್ ಇರುತ್ತೆ. ಬಟ್ ಈ ಪೌಡರ್ನ ಡೈರೆಕ್ಟಾಗಿ ಸ್ಯಾರಿಗೆ ಟಚ್ ಆಗೋ ರೀತಿ ಇಟ್ಟರು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಆಗಲ್ಲ. ನೋಡ್ತಿದ್ದೀರಲ್ಲ, ಒಂದು 2 ಪಾಕೆಟ್ನ ಇಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪೌಡರ್ನ ಹಾಕಿರೋ ಕಾರಣ ಒಂದು 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಇದನ್ನು ಚೇಂಜ್ ಮಾಡಿದ್ರೂ ಸಾಕಾಗುತ್ತೆ ಅಂತ. ಜಸ್ಟ್ ಸಿಲ್ಕ್ ಸ್ಯಾರೀಸಲ್ಲಿ ಮಾತ್ರನೇ ಅಲ್ಲ, ನಾರ್ಮಲ್ ಕಬೋರ್ಡಲ್ಲೂ ಕೂಡ ಈ ಒಂದು ಪಾಕೆಟ್ಸ್ನ ನೀವು ರೀತಿಯಾಗಿ ಇಟ್ಕೊಳ್ಬೋದು. ಕಬೋರ್ಡ್ ಓಪನ್ ಮಾಡಿದ ಕೂಡಲೇ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಒಂದು ಬರುತ್ತೆ. ಹೊರಗಡೆ ಎಲ್ಲ ಹೋಗ್ಬೇಕಾದ್ರೆ ಪರ್ಸ್ ಎಲ್ಲ ಕ್ಯಾರಿ ಮಾಡ್ತೀವಿ. ಪರ್ಸಲ್ಲೂ ಕೂಡ ಈ ಒಂದು ಪೌಡರ್ ಪಾಕೆಟ್ನ ಇಟ್ಕೊಳ್ಬೋದು. ಇದೇ ಥರ ಹ್ಯಾಂಡ್ ಬ್ಯಾಗ್ ಕೂಡ ಕ್ಯಾರಿ ಮಾಡ್ತೀವಲ್ವಾ, ಹ್ಯಾಂಡ್ ಬ್ಯಾಗಲ್ಲೂ ಕೂಡ ಇದೇ ಥರನೇ ಇಡ್ಬೋದು. ಇನ್ನು ಕೆಲವೊಬ್ರ ಹತ್ರ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ರೇರಾಗಿ ಯೂಸ್ ಮಾಡುವಂಥ ಹ್ಯಾಂಡ್ ಬ್ಯಾಗ್ಸಲ್ಲಿ ಬ್ಯಾಡ್ ಸ್ಮೆಲ್ ಬರ್ದಿರ ಇರಬೇಕಂದ್ರೂ ಕೂಡ ಈ ಒಂದು ಪೌಡರ್ನ ಯೂಸ್ ಮಾಡ್ಬೋದು. ಟ್ರಾವೆಲ್ ಮಾಡಬೇಕಾದ್ರೆ ಕೆಲವೊಬ್ಬರಿಗೆ ವಾಮಿಟಿಂಗ್ ಸೆನ್ಸೇಷನ್ಸ್ ಎಲ್ಲ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಕೂಡ ಈ ಒಂದು ಪೌಡರ್ನ ನಾವು ಸ್ಮೆಲ್ ಮಾಡೋದ್ರಿಂದ ವಾಮಿಟಿಂಗ್ ಸೆನ್ಸೇಷನ್ ಅನ್ನೋದು ಕಡಿಮೆ ಆಗುತ್ತೆ. ಮತ್ತು ಸ್ಟ್ರೆಸ್ ಎಲ್ಲ ಏನಿರುತ್ತೆ, ತಲೆನೋವೆಲ್ಲ ಕಡಿಮೆ ಆಗಬೇಕಂದ್ರೂ ಕೂಡ ಈ ಒಂದು ಪೌಡರ್ನ ನಾವು ವಿಕ್ಸ್ ರೀತಿಯಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ಸೂಟ್ ಕೇಸಸ್ಸು ಟ್ರಾವೆಲ್ ಮಾಡಬೇಕಾದ್ರೆ ಮಾತ್ರನೇ ಯೂಸ್ ಮಾಡಿ, ಬೇರೆ ಟೈಮಲ್ಲಿ ಎಲ್ಲ ಕೂಡ ಒಂದು ಕಡೆ ಇಟ್ಟಿರ್ತೀವಿ. ನೆಕ್ಸ್ಟ್ ನಾವು ಓಪನ್ ಮಾಡಿದಾಗ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಬರಬೇಕು ಅಂದರೂ ಕೂಡ ಈ ಒಂದು ಸೂಟ್ ಕೇಸಸ್ಸಲ್ಲಿ ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಸ್ಮಾಲ್ ಜವಾದು ಪೌಡರ್ ಪಾಕೆಟ್ನ ಹಾಕಿ ಇಡೋದ್ರಿಂದ ಒಳ್ಳೆ ಸುವಾಸನೆ ಅನ್ನೋದು ಬರುತ್ತೆ. ಇನ್ನು ಕೆಲವು ಮನೆಗಳಲ್ಲಿ ಬುಕ್ಸ್ ಕಲೆಕ್ಷನ್ಸ್ ಅನ್ನೋದು ಜಾಸ್ತಿನೇ ಇರುತ್ತೆ. ಹಳೆ ಬುಕ್ಸಿಂದ ಒಂದು ರೀತಿ ಸ್ಮೆಲ್ ಬರುತ್ತೆ ಅಲ್ವಾ, ಆ ಸ್ಮೆಲ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ, ಒಂದು ಒಳ್ಳೆ ಸುಗಂಧ ಬರೋದಕ್ಕೋಸ್ಕರ ಕೂಡ ಈ ಒಂದು ಪೌಡರ್ ಪಾಕೆಟ್ಸ್ನ ಬುಕ್ಸ್ ಕಬೋರ್ಡಲ್ಲಿ ಇಡ್ಬೋದು. ಕೆಲವೊಂದು ಹೆವಿ ಡ್ರೆಸ್ಸಸ್ ಇರುತ್ತೆ, ಅದನ್ನೆಲ್ಲ ಕೂಡ ಈ ರೀತಿ ಸ್ಯಾರಿ ಕವರ್ಸಲ್ಲಿ ಇಟ್ಟಿರ್ತೀವಿ. ಆ ಒಂದು ಕವರ್ಸ್ ಒಳಗಡೆ ಕೂಡ ಈ ಒಂದು ಪೌಡರ್ ಪಾಕೆಟ್ನ ಇಡ್ಬೋದು. ಕೆಲವು ಸೀಸನಲ್ ವೈಸ್ ಕ್ಲಾತ್ಸ್ನ ನಾವು ಸಪ್ರೇಟ್ ಪೌಚಸಲ್ಲಿ ಅಥವಾ ಸಪ್ರೇಟ್ ಈ ರೀತಿ ಬ್ಯಾಗ್ಸಲ್ಲೆಲ್ಲ ಇಟ್ಟಿರ್ತೀವಿ. ಆ ಒಂದು ಕ್ಲಾತ್ಸಲ್ಲಿ ಕೂಡ ಈ ಪಾಕೆಟ್ಸ್ನ ಇಡೋದ್ರಿಂದ ಈ ಬಟ್ಟೆಗೆಲ್ಲನೂ ಸಣ್ಣ ಸಣ್ಣ ಹುಳ ಏನಾಗುತ್ತೆ ಅದು ಆಗದಿರ ಇರುತ್ತೆ, ಒಂದು ಒಳ್ಳೆ ಫ್ರೇಗ್ರೆನ್ಸ್ ಕೂಡ ಬರುತ್ತೆ. ಅಷ್ಟೇ ಅಲ್ಲ, ನೆಕ್ಸ್ಟ್ ಟೈಮ್ ಈ ಬಟ್ಟೆಗಳನ್ನ ನಾವು ವೇರ್ ಮಾಡಿದಾಗ ಒಂದು ಒಳ್ಳೆ ಪರ್ಫ್ಯೂಮ್ ಎಫೆಕ್ಟ್ ಅನ್ನೋದು ಕೊಡುತ್ತೆ. ಈ ಪೌಡರ್ನ ಪರ್ಫ್ಯೂಮ್ ರೀತಿ ಕೂಡ ಯೂಸ್ ಮಾಡ್ಕೊಳ್ಬೋದು. ವಿಡಿಯೋದಲ್ಲಿ ತೋರಿಸ್ದಂಗೆ ಒಂಚೂರು ವಾಟರ್ ಜೊತೆಗೆ ಈ ಒಂದು ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ ಚೆನ್ನಾಗಿ ರಬ್ ಮಾಡಿ, ಎಲ್ಲೆಲ್ಲಿ ಸ್ವೆಟಿಂಗ್ ಜಾಸ್ತಿ ಆಗುತ್ತೋ ಅಲ್ಲಿ ನಾವು ಈ ರೀತಿ ರಬ್ ಮಾಡ್ಕೊಳ್ಬೇಕಾಗತ್ತೆ. ಯೂಶ್ವಲಿ ಪರ್ಫ್ಯೂಮ್ಸ್ನ ಯೂಸ್ ಮಾಡಿದಾಗ ಸ್ವೆಟ್ಟಿಂಗ್ ಎಲ್ಲ ಹಾಕ್ತಿರ್ತೀವಿ. ಆ ಸ್ವೆಟ್ ಜೊತೆಗೆ ಪರ್ಫ್ಯೂಮ್ ಸ್ಮೆಲ್ ಕೂಡ ಸೇರಿಕೊಂಡು ಒಂದು ರೀತಿ ಬ್ಯಾಡ್ ಸ್ಮೆಲ್ ಅನ್ನೋದು, ಓಡರ್ ಅನ್ನೋದು ಬರ್ತಿರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಕೂಡ ಈ ಪೌಡರ್ನ ನೀವು ಯೂಸ್ ಮಾಡ್ಬೋದು. ಈ ಪೌಡರ್ ಸ್ವೆಟ್ ಜೊತೆಗೆ ಮಿಕ್ಸ್ ಆದರೂ ಕೂಡ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಅನ್ನೋದು ಬರಲ್ಲ.
ಈ ಒಂದು ಪೌಡರ್ನ ಸ್ನಾನ ಮಾಡುವಂಥ ನೀರಲ್ಲೂ ಕೂಡ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ಒಳ್ಳೆ ಓಡರ್ ಅನ್ನೋದು ಬಾಡಿಗೆ ಅಬ್ಸಾರ್ಬ್ ಆಗುತ್ತೆ. ಬಟ್ ಈ ವಾಟರ್ನ ಯಾವುದೇ ಕಾರಣಕ್ಕೂ ಬಾಯಲ್ಲಿ ಹಾಕೊಳ್ಬಾರ್ದು. ಈ ಥರ ಡೈಲಿ ಬೇಸ್ಡ್ ಯೂಸ್ಗಂತಲೇ ಸಪ್ರೇಟ್ ಪೌಡರ್ನ ಮತ್ತು ಪೂಜೆಗಂತಲೇ ಸಪ್ರೇಟ್ ಪೌಡರ್ನ ಇಟ್ಕೊಂಡ್ರೇ ಬೆಟರು. ಪ್ರತಿನಿತ್ಯ ಹಣೆಗೆ ಕುಂಕುಮ ಏನು ಹಚ್ಕೊಳ್ತೀವಿ ಆ ಕುಂಕುಮದಲ್ಲೂ ಕೂಡ ಸ್ವಲ್ಪ ಜವಾದಿ ಪೌಡರ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿಯಾಗಿ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿ ಈ ಒಂದು ಬಾಕ್ಸ್ನ ಡ್ರೆಸ್ಸಿಂಗ್ ಏರಿಯಾದಲ್ಲಿ ಇಟ್ಕೊಳ್ಬೋದು. ಫಂಕ್ಷನ್ಸ್ಗೆಲ್ಲ ಹೋಗ್ಬೇಕಾದ್ರೆ ಕುಂಕುಮನ ಡೆಫಿನೆಟ್ಲಿ ಹಚ್ಕೊಳ್ತೀವಲ್ವ, ಆ ಒಂದು ಕುಂಕುಮನ ಹಚ್ಚೋದ್ರಿಂದ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ, ಒಂದು ರೀತಿ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಮಳೆ ಮತ್ತು ಚಳಿಗಾಲದಲ್ಲಿ ಒಂದು ರೀತಿ ಬ್ಯಾಡ್ ಸ್ಮೆಲ್ ಅನ್ನೋದು ಮನೆಯಲ್ಲಿ ಬರ್ತಾ ಇರುತ್ತೆ. ಕರ್ಟನ್ಸಿಂದ ಇರ್ಬೋದು ಅಥವಾ ಬ್ಲಾಂಕೆಟ್ಸಿಂದ ಬೆಡ್ಶೀಟ್ಸಿಂದ ಎಲ್ಲ ಕೂಡ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಕೂಡ ಈ ಒಂದು ಪೌಡರ್ನ ಯೂಸ್ ಮಾಡ್ಬೋದು. ಯಾವ ರೀತಿ ಅಂತ ತೋರಿಸ್ತೀನಿ. ಒಂದು ಬಾಟಲ್ನ ತೊಗೊಂಡಿದ್ದೀನಿ, ಅದರಲ್ಲಿ ಒಂದು 1/4 ಭಾಗದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ವಾಟರ್ಗೆ ಒಂದು 2 ರಿಂದ 3 ಚಿಟಿಕೆ ಅಷ್ಟು ಈ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈ ಲಿಕ್ವಿಡ್ನ ಕರ್ಟನ್ಸ್ಗೆಲ್ಲ ಸ್ಪ್ರೇ ಮಾಡೋದ್ರಿಂದ ಕೂಡ ಒಳ್ಳೆಯ ಸುವಾಸನೆ ಅನ್ನೋದು ಬರುತ್ತೆ. ಮನೆಯಲ್ಲಿ ಏನು ಬ್ಯಾಡ್ ಓಡರ್ ಬರುತ್ತೆ ಅದೆಲ್ಲ ಕೂಡ ಅವಾಯ್ಡ್ ಆಗುತ್ತೆ. ಇದೇ ಥರ ರೂಮ್ ಫ್ರೆಶ್ನರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಬ್ಲಾಂಕೆಟ್ಸ್ಗೆ ಬೆಡ್ಶೀಟ್ಸ್ಗೆಲ್ಲ ಕೂಡ ಸ್ಪ್ರೇ ಮಾಡ್ಕೊಳ್ಬೋದು. ನಿಮ್ಮ ಮನೆಯಲ್ಲಿರುವಂಥ ಸೋಫಾಸ್ ಫ್ಯಾಬ್ರಿಕ್ದಾದರೆ ಅದಕ್ಕೂ ಕೂಡ ಸ್ಪ್ರೇ ಮಾಡ್ಕೊಳ್ಬೋದು. ಈ ಪೌಡರ್ನ ಬಾತ್ರೂಮ್ ಫ್ರೆಶ್ನರ್ ಆಗಿ ಯಾವ ಥರ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಒಂದು ಬಾಟಲ್ನ ತೊಗೊಂಡಿದ್ದೀನಿ, ಇದು ಪ್ಲಾಸ್ಟಿಕ್ ಕಂಟೈನರೇ. ಇದರಲ್ಲಿ ಸ್ವಲ್ಪ ನಾನು ಅಡುಗೆಗೆ ಯೂಸ್ ಮಾಡುವಂಥ ಸೋಡಾನ ಹಾಕಿದ್ದೀನಿ. ಅದರಲ್ಲಿ ಒಂದು 4 ಚಿಟಿಕೆಯಷ್ಟು ಈ ಪೌಡರ್ನ ಹಾಕಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ಲಿಡ್ ಬದಲಾಗಿ ತೆಳ್ಳಗಿರುವಂಥ ಬಟ್ಟೆ ಆದರೂ ಕೂಡ ನೀವು ಇದಕ್ಕೆ ಕಟ್ಬೋದು. ಈ ಲಿಡ್ಗೆ ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ ಹೋಲ್ಸ್ನ ಮಾಡ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಜಾಸ್ತಿ ಹೋಲ್ಸೆ ಮಾಡ್ಕೊಳ್ಳಿ, ಇದರಿಂದನೇ ಈ ಒಂದು ಜವಾದು ಪೌಡರ್ ಸ್ಮೆಲ್ ಅನ್ನೋದು ಹೊರಗಡೆ ಬರುತ್ತೆ. ಈ ಒಂದು ಕಂಟೈನರ್ನ ಬಾತ್ರೂಮಲ್ಲಿ ಒಂದು ಕಾರ್ನರಲ್ಲಿ ಇಡೋದ್ರಿಂದ ಬಾತ್ರೂಮ್ ಫ್ರೆಶ್ನರ್ ಆಗಿ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ಈ ಪೌಡರ್ ಬದಲಾಗಿ ಕಂಫರ್ಟ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.